ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಬಂದ್ಬಿಟ್ಟು ಗುರುವಾರ. ಪೂಜೆ ಸಾಮಾನು ಎಲ್ಲ ತೊಳ್ಕೊಂಡು ಹೂಗಳನ್ನಿಟ್ಟು ಪೂಜೆ ಮಾಡೋದ್ರೊಳಗೆ ಸ್ವಲ್ಪ ಲೇಟ್ ಆಯಿತು. ಕೆಲವೊಂದಿಷ್ಟು ಈ ಪೂಜೆ ಮಾಡೋ ಕ್ಲಿಪ್ಪಿಂಗ್ಸ್ಗಳನ್ನು ತಗೊಂಡಿದ್ದೀನಿ, ನೋಡ್ಕೊಂಡು ಬನ್ನಿ. ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ಬಂದು ರೈಸ್ ಐಟಮ್ ಮಾಡೋದಂತೆ. ಯಾಕಂದರೆ ಪೂಜೆ ಅದು ಎಲ್ಲ ಲೇಟ್ ಆಗುತ್ತೆ, ಹಂಗಾಗಿ ರೈಸ್ ಐಟಮೇ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ಮಾಡ್ತಾಯಿದ್ದೀನಿ ಕೂಡ. ಅಂದರೆ ಇದು ಚಿತ್ರಾನ್ನ ಮತ್ತು ಪುಳಿಯೋಗರೆಗಿಂತ ಭಾಳ ಚೆನ್ನಾಗೇ ಇರುತ್ತೆ, ನನಗೂ ಕೂಡ ಇಷ್ಟ. ಹಾಗಾಗಿ ಬೇಗ ಕೂಡ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ರೈಸ್ ಐಟಮ್ನ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. 1 ಈರುಳ್ಳಿ, 2 ಟೊಮೊಟೊ, 1 ಚಿಲ್ಲಿ, ಒಂದಿಷ್ಟು ಕೊತ್ತಂಬರಿ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಶೇಂಗಾ, ಉಪ್ಪು, ಖಾರ ಇದ್ದರೆ ಇದನ್ನು ಈಸಿಯಾಗಿ ಮಾಡ್ಕೋಬೋದು. ಅದನ್ನು ಹೇಗೆ ಮಾಡಿದ್ದೀನಿ ಅಂತ ಕ್ಲಿಪ್ಪಿಂಗ್ಸಲ್ಲಿ ಆ್ಯಡ್ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ಈಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಈರುಳ್ಳಿನ ಉದ್ದುದ್ದಾಗಿ ಹಚ್ಚಿದ್ದೀನಿ. ಟೊಮೊಟೊ ಮೀಡಿಯಮ್ ಸೈಜಲ್ಲಿ ಹಚ್ಚಿದ್ದೀನಿ. 1 ಮೆಣಸಿನ್ಕಾಯಿನ ಮಾತ್ರ 2 ಭಾಗ ಮಾಡಿ ಅದು 4 ಹೋಳಾಗೋ ಥರ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂಚೂರು ಲೆಮನ್ ಅರ್ಧ ಇದ್ದರೆ ಸಾಕು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಇಲ್ಲಿ ಬಿಡಿಸ್ಕೊಳಕತ್ತೀನಿ. ಇದ್ರ ಟೇಸ್ಟ್ ಕೂಡ ಚೆನ್ನಾಗೇ ಇರುತ್ತೆ. ಹಂಗಾಗಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬಂದು ನಾನು ಮನೆಯಲ್ಲೇ ಮಾಡಿ ಇಟ್ಕೊಂಡಿರ್ತೀನಿ ಆಲ್ರೆಡಿ. ಇದಕ್ಕಂದ್ರೆ ಬೆಳಗ್ಗೆ ಬೇಗನೆ ಅದನ್ನೊಂದೇ ಮಿಕ್ಸಿಗೆ ಹಾಕೋಕ್ಕಾಗಲ್ಲ, ಅದು ಮತ್ತು ಇದಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಮೊದಲೇ ಮಾಡಿ ಇಟ್ಕೊಂಬಿಟ್ಟಿರ್ತೀನಿ. ವೀಕ್ಲಿ 1 ಟೈಮ್ ಮಾಡ್ತೀನಿ. ಈ ರೆಸಿಪಿನ ಹೇಗೆ ಮಾಡೋದಂತ ಹೇಳ್ತೀನಿ. ಮೊದಲು ಎಣ್ಣೆ ಕಾಯಕ್ಕಿಟ್ಟು ಸಾಸಿವೆ, ಜೀರಿಗೆ, ಒಂದು ಸ್ವಲ್ಪ ಶೇಂಗಾ ನಿಮಗೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಳ್ಳಿ. ನಂತರದಲ್ಲಿ ಈ ಶೇಂಗಾ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳಿ. ಇಲ್ಲ ಅಂದರೆ ಹಸಿ ತಿನ್ನಬೇಕಾದ್ರೆ ಹಸಿ ಅನಿಸಿದರೆ ಅಷ್ಟಾಗಿ ಟೇಸ್ಟ್ ಅನಿಸಲ್ಲ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ. ನಂತರದಲ್ಲಿ ಇವೇನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಏನಿರುತ್ತೆ ಅದನ್ನು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಳ್ಳಿ. ಕರಿಬೇವು ಆದಮೇಲೆ ಈರುಳ್ಳಿ, ಟೊಮೆಟೊ ಹಾಕ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಒಂಬಣ್ಣವರೆಗೆ, ತೀರಾ ಏನು ಹುರಿಯೋಕ್ಕೆ ಹೋಗ್ಬೇಕು, ಸ್ವಲ್ಪ ಒಂಬಣ್ಣವರೆಗೆ ಹುರ್ಕೊಳ್ಳಿ. ನೀವು ಆಲ್ರೆಡಿ 1 ಚಿಲ್ಲಿನ ಕಟ್ ಮಾಡಿ ಇಟ್ಕೊಂಡಿದ್ರಿ, ಈರುಳ್ಳಿ ಟೊಮೆಟೊ ಅದರೊಳಗೆ ಹಾಕ್ಬಿಟ್ಟು ನಂತರದಲ್ಲಿ ಏನು ಮಾಡಬೇಕು, ಉಪ್ಪು ಹಾಕ್ಬೇಕು. ಅಂದರೆ ಸ್ವಲ್ಪ ಬೇಗ ಇದಾಗುತ್ತೆ. ಉಪ್ಪನ್ನು ಸೇರಿಸಿದ್ಮೇಲೆ ನಿಮ್ಮ ಹತ್ರ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ಳಿ. ಆಮೇಲೆ ಅರಿಶಿನ ಈ ಥರ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರದಲ್ಲಿ ಮತ್ತು ಅರಿಶಿನ, ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ನಾನು ಆಲ್ರೆಡಿ ಹಾಕಿದ್ದೀನಿ. ಕೊರಿಯಂಡರ್ ಪೌಡರು, ನೆಕ್ಸ್ಟು ನೋಡಿ ಎಷ್ಟು ಯೂಸ್ ಮಾಡ್ಕೊಳ್ತಿದ್ರಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು 3 ಯೂಸ್ ಮಾಡ್ಕೊಳ್ತಿದ್ದೀನಿ, ಅದರಿಂದ ಇಷ್ಟೇ ಮಾಡಿರೋದು. ಇದು ಒಂದು ಗರಂ ಮಸಾಲೆ. ಇದು ಹಸಿ ವಾಸನೆವರೆಗೂ ಒಂದು ಸ್ವಲ್ಪ ನೀಟಾಗಿ ಬಾಡಿಸ್ಕೊಳ್ಳಿ. ನಂತರದಲ್ಲಿ ಏನು ಮಾಡಬೇಕು, ನೀವು ಅಚ್ಕಾರದ ಪುಡಿ ಏನು ಮಾಡಿಟ್ಕೊಂಡಿರ್ತೀರ, ಅಚ್ಕಾರದ ಪುಡಿ ಅದನ್ನು ನೋಡಿ, ನಿಮಗೆ ಖಾರ ತಿನ್ನೋರಾದರೆ 1-2 ಸ್ಪೂನ್ ಹಾಕ್ಕೊಳ್ಳಿ. ಇಲ್ಲ ನಾವು ಅಷ್ಟು ಖಾರ ತಿನ್ನಲ್ಲ ಅಂತಂದರೆ 1 ಸ್ಪೂನ್ ಆದರೂ ಕೂಡ ಸಾಕಾಗುತ್ತೆ. ಖಾರ ಹಾಕಿದ ಮೇಲೆ ಈ ಥರ ಚೆನ್ನಾಗಿ ತಿರ್ಕೊಳ್ಳಿ. ನಾನು ಸ್ವಲ್ಪ ಎಣ್ಣೆ ಕಮ್ಮಿ ಹಾಕಿದ್ದೀನಿ, ಯಾಕಂದರೆ ನಮ್ಮನ್ನು ಸ್ವಲ್ಪ ಎಣ್ಣೆನ ಅವಾಯ್ಡ್ ಮಾಡಬೇಕಂತ. ಹಂಗಾಗಿ ಜಾಸ್ತಿ ಎಣ್ಣೆ ಹಾಕೋಕ್ಕೆ ಹೋಗಿಲ್ಲ. ಈ ಥರ ಎಲ್ಲ ರೆಡಿ ಆದಮೇಲೆ ನಾವು ಆಲ್ರೆಡಿ ಏನು ಮಾಡಿಟ್ಕೊಂಡಿರ್ತೀವಿ ಆ ರೈಸನ್ನು ಆ್ಯಡ್ ಮಾಡಿ.
ಆಲ್ರೆಡಿ ಏನು ಮಾಡಿಟ್ಕೊಂಡಿರ್ತೀವಿ ಆ ರೈಸನ್ನು ತೋರ್ಸೋಕ್ಕಾಗಿಲ್ಲ, ಬಟ್ ಕಲಿಸಿದ ಮೇಲೆ ಹಾಗೆ ತೋರಿಸಿದ್ದೀನಿ. ಒಂದು ಅರ್ಧ ಲೆಮನ್ ಇದ್ದರೆ ಲೆಮನ್ ಕೂಡ ಇದು ಮಾಡಿರಿ. ನೆಕ್ಸ್ಟ್ ಲಾಸ್ಟಿಗೆ ನಿಮ್ಮ ಹತ್ರ ಏನು ಕೊರಿಯಂಡರ್ ಆಲ್ರೆಡಿ ಇತ್ತು ಅದು ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ರುಚಿ ಕೂಡ ಭಾಳ ಚೆನ್ನಾಗಿರುತ್ತೆ. ಹೇಗಾಗಿತ್ತು ನೀವು ಕೂಡ ಒಂದು ಬಾರಿ ಟ್ರೈ ಮಾಡಿ, ಹೇಗಾಯಿತು ಚೆನ್ನಾಗಿತ್ತಾ ಇಲ್ವಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಚಾರು ಆ್ಯಂಡ್ ರೋಜಾ ಪ್ರಪಂಚ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಅಲ್ಲಿವರೆಗೆ ಬಾಯ್. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಚಾರು ಆ್ಯಂಡ್ ರೋಜಾ ಪ್ರಪಂಚ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಅಲ್ಲಿವರೆಗೆ ಟೇಕ್ ಕೇರ್. ಬಾಯ್. ಲವ್ ಯು ಆಲ್. ಬಾಯ್.